ಅಧ್ಯಾಯ 3. ನಮ್ಮ ಬಾಳ ಹಾದಿಯಲ್ಲಿ ಅನೇಕ ಪ್ರಶ್ನೆಗಳು ನಮ್ಮ ಅರಿವಿನೊಳಗೆ ನುಸುಳಿ ನಮ್ಮನ್ನು ಪದೇ ಪದೇ ಕಾಡಿ ಉತ್ತರ ದೊರೆಯುವವರೆಗೂ ನೆಮ್ಮದಿಯಿಂದಿರಗೊಡುವುದಿಲ್ಲ. ದಿನನಿತ್ಯದ ಜಂಜಡದಲ್ಲಿ ಮುಳುಗಿರುವ ನಾವು ಸಾಧಾರಣವಾಗಿ ಅವುಗಳನ್ನು ಅಲಕ್ಷಿಸುತ್ತೇವೆ. ಕೆಲವು ವ್ಯಕ್ತಿಗಳಷ್ಟೇ ಈ ಪ್ರಶ್ನೆಗಳಿಗೆ ಗಮನ ಕೊಡುತ್ತಾರೆ ಮತ್ತು ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಉತ್ತರಗಳನ್ನು ಕಂಡುಕೊಳ್ಳುತ್ತಾರೆ. ನನ್ನ ನಂಬಿಕೆ ಏನೆಂದರೆ, ನಾವು ಎಲ್ಲ ಪ್ರಶ್ನೆಗಳಿಗೂ ತಕ್ಷಣಕ್ಕಲ್ಲದಿದ್ದರೂ ನಿಧಾನವಾಗಿ, ಈ ಜನ್ಮದಲ್ಲದಿದ್ದರೂ ಅನೇಕ ಜನ್ಮಗಳ ನಂತರವಾದರೂ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಒಂದು ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರವಿರಲೇಬೇಕು. ನನ್ನಲ್ಲಿದ್ದ ಬಹುತೇಕ ಪ್ರಶ್ನೆಗಳಿಗೆ ಅಮರರಿಂದ ಅವರು ಬದುಕಿದ್ದಾಗ ಉತ್ತರಗಳನ್ನು ಪಡೆದೆ. ಉಳಿದವುಗಳಿಗೆ ಅವರಿಂದ ಅವರ ಮರಣದ ನಂತರವೂ ಉತ್ತರಗಳನ್ನು ಕಂಡುಕೊಂಡೆ. ಈಗಲೂ ಕೆಲವೊಮ್ಮೆ ಪ್ರಶ್ನೆಗಳು ಮೇಲೇಳುತ್ತವೆ ಮತ್ತು ಅವುಗಳ ಉತ್ತರಗಳಿಗಾಗಿ ನಾನು ತಡಕಾಡುತ್ತೇನೆ. ಆದರೆ ಈ ಕ್ರಿಯೆ ಮುಂದುವರೆಯಬೇಕು. ನಮ್ಮ ಬದುಕಿಗೆ ಅರ್ಥ ಹುಟ್ಟುವುದು, ಬಾಳ ಅಧ್ಯಾಯಗಳಿಗೆ ಹೊಸ ಪುಟಗಳು ಸೇರುವುದು ಇದೇ ಕ್ರಿಯೆಯಿಂದ ಎನ್ನಿಸುತ್ತದೆ. ಯಾವುದೂ ಸುಲಭವಾಗಿ ದಕ್ಕುವುದಿಲ್ಲ. 1 ವರ್ಷದ ಸಾಧನೆಯಿಂದ ನನಗೆ ಈ ಸಂಗತಿ ತುಂಬ ಸ್ಪಷ್ಟವಾಗಿ ತಿಳಿಯಿತು. ನನ್ನ ಧ್ಯಾನದ ಬಗ್ಗೆ ನನಗೆ ಹೆಮ್ಮೆ ಇರದಿದ್ದರೂ ಅಂಥ ಅತೃಪ್ತಿಯೂ ಇರಲಿಲ್ಲ. ನಮ್ಮ ಹುಡುಕಾಟದಲ್ಲಿ ಒಂದು ಸ್ಪಷ್ಟವಾದ ಗುರಿ ಇರುವುದು ಬಹಳಷ್ಟು ಸಮಯವನ್ನುಳಿಸುತ್ತದೆ ಎಂದು ತಿಳಿದುಕೊಂಡೆ. ಚಿಕ್ಕ ವಯಸ್ಸಿನಿಂದಲೇ ನಾನು ಯಾವುದೋ ವಿವರಿಸಲಾಗದ, ಅಸ್ಪಷ್ಟವಾಗಿಯೂ ಗ್ರಹಿಸಲಾಗದ ಅಮೂರ್ತವಾದದ್ದೇನನ್ನೋ ಹುಡುಕುತ್ತಿದ್ದೆ. ಓದಿನಲ್ಲಿ ತೊಡಗಿ ಚಿತ್ರಕಲೆ ರಚಿಸುತ್ತಾ ಬದುಕು ಯಾರ ಗೊಡವೆಯೂ ಇಲ್ಲದೆ ಸರಿದು ಹೋಗುತ್ತಿದ್ದುದನ್ನು ನೋಡುತ್ತಾ ಉಳಿದೆ. ಆಧ್ಯಾತ್ಮಿಕ ಗುರುಗಳ ಜೀವನ ಸಂಘರ್ಷಗಳನ್ನು ಆಸಕ್ತಿಯಿಂದ ಓದುತ್ತಾ ಯಾವುದಾದರೂ ಬೆಳಕಿನ ಕಿರಣ ಸಿಗುವುದೇನೋ ಎಂದು ಕಾದೆ. ಈಗ ಅತಿರಂಜಿತವಾಗಿರುವ ದೇವರನ್ನು ಹುಡುಕಿಕೊಂಡು ದೂರದ ಹಿಮಾಲಯಗಳಿಗೆ ಮತ್ತು ಗವಿಗಳಿಗೆ ಓಡಿಹೋಗುವ ಸಾಹಸಗಳತ್ತ ಮನಸ್ಸು ಎಳೆಯುತ್ತಿತ್ತು. ಆದರೆ ನನಗೆ ಸಾಕಷ್ಟು ಜವಾಬ್ದಾರಿಗಳಿದ್ದವು. ಸುಮ್ಮನೆ ಓಡಿ ಹೋಗುವುದು ಸಾಧ್ಯವಿರಲಿಲ್ಲ. ಅಮರರನ್ನು ಭೇಟಿಯಾದಾಗ ನಾನು ಕೇವಲ ಪರಮಾತ್ಮನ ಹುಡುಕಾಟದಲ್ಲಿರಲಿಲ್ಲ. ಹಣದ ಮತ್ತು ಕುಟುಂಬದ ಸಮಸ್ಯೆಗಳು ನನ್ನ ಧೃತಿಗಿಡಿಸಿದ್ದವು. ನನ್ನೆಲ್ಲ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಮಾಯ ಮಾಡಬಲ್ಲ ಮಾಯಾದಂಡವೊಂದು ಸಿಕ್ಕರೆ ನಂತರ ನಾನು ನಿರಾಳವಾಗಿ ಪುಸ್ತಕಗಳು ಮತ್ತು ಸಿನಿಮಾಗಳಲ್ಲಿ ಗುರಿಯಿಲ್ಲದೆ ಹುಡುಕುತ್ತಾ, ಪ್ರಯಾಸಕರವಾದ ದೀರ್ಘ ಬಸ್ ಪ್ರಯಾಣಗಳಲ್ಲಿ ಮತ್ತು ನನ್ನ ಏಕಾಂತಗಳಲ್ಲಿ ಕನಸುಗಳನ್ನು ಹೆಣೆಯುತ್ತಾ ಬದುಕಬಹುದು ಎಂದುಕೊಂಡಿದ್ದೆ. ನನ್ನ ಸಮಸ್ಯೆಗಳು ಮಿತಿ ಮೀರಿದ ಒಂದು ದಿನ ನಾನು ಅಮರರಿಗೆ, ನಾನಿನ್ನೂ ಸಹಿಸಿಕೊಳ್ಳಲಾರೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದೆ. ಅಮರರಿಗೆ ದಿಗ್ಭ್ರಮೆಯಾಗಲಿಲ್ಲ. ಅವರಿಗೆ ಎಲ್ಲವೂ ತಿಳಿದಿತ್ತು. ಯಾವುದೇ ಭಾವೋದ್ವೇಗವಿಲ್ಲದ ಧ್ವನಿಯಲ್ಲಿ ಅವರು ವಿವರಿಸಿದರು. ನಿಮ್ಮ ಕರ್ಮಗಳಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ. ಬದುಕನ್ನು ಎದುರಿಸಿ. ಈ ದೇಹವು ಪರಮಾತ್ಮ ಕೊಡುಗೆಯಾಗಿ ನೀಡಿರುವ ಒಂದು ವಾಹನವಿದ್ದಂತೆ. ಅದನ್ನು ನಾಶ ಮಾಡಬೇಡಿ. ಅಮರ ನನಗೆ ಯಾವ ಮಂತ್ರದಂಡವನ್ನೂ ಕೊಡಲಿಲ್ಲ. ಆದರೆ ಅವರು ಶಕ್ತಿಶಾಲಿ ಚೈತನ್ಯಗಳನ್ನು ನನ್ನೊಳಗೆ ಹರಿಸಿದ್ದಿರಬೇಕು. ನಾನು ದೃಢತೆ ಮತ್ತು ತಿಳುವಳಿಕೆಯಿಂದ ಮನೆಗೆ ಹಿಂದಿರುಗಿದೆ. ನನ್ನ ಸಮಸ್ಯೆಗಳು ನಿಧಾನವಾಗಿ ಕರಗಿದವು. ಒಂದು ದಿನ ವಾಕಿಂಗ್ ಹೋದಾಗ ನಾನು ಅವರನ್ನು ಕೇಳಿದೆ, ನೀವು ನನಗೆ ಯಾವ ರೀತಿಯಲ್ಲಾದರೂ ಸಹಾಯ ಮಾಡಿದಿರಾ? ಮೌನವಾಗಿ ಕೆಲವು ಹೆಜ್ಜೆ ನಡೆದ ನಂತರ ಅವರು ಉತ್ತರಿಸಿದರು, ಒಬ್ಬ ವ್ಯಕ್ತಿ ನಿಜವಾಗಿಯೂ ಆಧ್ಯಾತ್ಮಿಕವಾಗಿ ಬೆಳೆಯಲು ಇಚ್ಛಿಸಿದಲ್ಲಿ ನಾವು ಆತನಿಗೆ ನೆರವಾಗುತ್ತೇವೆ. ಆದರೆ ಇದರ ಬಗ್ಗೆ ಮಾತನಾಡುವುದಿಲ್ಲ. ಒಂದು ವೇಳೆ ಹೇಳಿದರೆ
ಜನರು ತಮ್ಮೆಲ್ಲ ಸಮಸ್ಯೆಗಳೊಂದಿಗೆ ಇಲ್ಲಿ ಬಂದು ಪರಿಹಾರ ಕೇಳುತ್ತಾರೆಯೇ ಹೊರತು ಆಧ್ಯಾತ್ಮಿಕ ಜಾಗೃತಿಗಾಗಿ ಬರುವುದಿಲ್ಲ. ಆದರೆ ನೀವು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿದರೆ ನಾವು ಸುಲಭವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರಾರಂಭಿಸಬಹುದು. ಇಲ್ಲ, ನಾವು ಅದನ್ನೂ ಪ್ರಯತ್ನಿಸಿ ನೋಡಿದ್ದೇವೆ. ಜನರು ಮತ್ತೆ ಹೊಸ ಸಮಸ್ಯೆಗಳೊಂದಿಗೆ ಬರುತ್ತಾರೆ. ಅದಕ್ಕೆ ಕೊನೆಯಿಲ್ಲ. ಇದೇ ಕಾರಣದಿಂದಲೇ ನಾವು ಕರ್ಮಗಳಲ್ಲಿ ಮತ್ತು ಕಲಿಕೆಯ ಮಾರ್ಗದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಸಮಸ್ಯೆಗಳು ನಮಗೆ ಪಾಠ ಕಲಿಸಲು ಬರುತ್ತವೆ. ಹಾಗಾದರೆ ಧ್ಯಾನದ ಉಪಯೋಗವೇನು? ನಾವು ಕೇವಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲಷ್ಟೇ ಧ್ಯಾನ ಮಾಡುವುದಿಲ್ಲ. ಧ್ಯಾನವು ನಮ್ಮನ್ನು ಅತ್ಯುನ್ನತ ಸತ್ಯಕ್ಕೆ ಕರೆದೊಯ್ಯುತ್ತದೆ. ಸತ್ಯದೆಡೆಗಿನ ಪ್ರಯಾಣದಲ್ಲಿ ನಮ್ಮೆಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ. ಧ್ಯಾನವು ನಮ್ಮೆಲ್ಲ ಕರ್ಮಗಳನ್ನು ಸುಟ್ಟು ಹಾಕುತ್ತದೆ. ಏನೇ ಕಷ್ಟ ಬಂದರೂ ಧ್ಯಾನವನ್ನು ಬಿಡದೆ ಮುಂದುವರೆಸಿ. ನಿಮ್ಮ ಅಂತಿಮ ಗುರಿಯಾದ ಮುಕ್ತಿಯನ್ನು ನೀವು ಸಾಧಿಸುತ್ತೀರಿ. ಅದೇ ನನ್ನ ಗುರಿಯೇ? ಅದು ಎಲ್ಲರ ಗುರಿಯೂ ಹೌದು. ಹೆಚ್ಚಿನವರಿಗೆ ಇದು ತಿಳಿದಿಲ್ಲ. ದೀರ್ಘಕಾಲದ ಹುಡುಕಾಟ ಮತ್ತು ಪ್ರಯಾಸದ ನಂತರ ನಾವು ಇದನ್ನು ಅರಿತುಕೊಳ್ಳುತ್ತೇವೆ. ನಾವು ನಮ್ಮನ್ನು ಜನರಿಗೆ, ಜಾಗಗಳಿಗೆ, ಕೊನೆಗೆ ವಿಚಾರಗಳಿಗೂ ಬಂಧಿಸಿಕೊಂಡಿದ್ದೇವೆ. ನಾವು ಸ್ವತಂತ್ರರಾಗಬೇಕು. ಮೊದಲು ಈ ಲೋಕದ ಬಂಧನಗಳಿಂದ ಮುಕ್ತಿ ಹೊಂದಿ ಹೊರಹೋಗಿ ನಂತರ ಇತರ ಲೋಕಗಳಲ್ಲಿ ಸುತ್ತಾಡಿ ಕೊನೆಗೆ ನಮ್ಮ ಮೂಲವಾದ ದೇವರಲ್ಲಿ ಹಿಂದಿರುಗಬೇಕು. ಅದೇ ನಮ್ಮ ಪ್ರಯಾಣದ ಅಂತ್ಯ. ಅದೇ ಮುಕ್ತಿ. ನಾವು ಹಿಂದಿರುಗಿ ಹೋಗುವುದರಿಂದ ಅಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದಿಲ್ಲವೇ? ಇಲ್ಲ, ನಾವು ಪುನಃ ಹಿಂದೆ ಬರಲು ಸದಾ ಸ್ವತಂತ್ರರು. ಆತ್ಮಗಳು ಮತ್ತೆ ಕೆಳಬರುತ್ತವೆಯೇ? ಹೌದು, ಕೆಲವು ಆತ್ಮಗಳು ಬರುತ್ತವೆ. ಒಮ್ಮೆ ಹಿರಿಯ ವ್ಯಕ್ತಿಯೊಬ್ಬರು ಅಮರರಲ್ಲಿಗೆ ಮಾರ್ಗದರ್ಶನಕ್ಕಾಗಿ ಬಂದರು. ಅವರು ಒಂದು ಮಂತ್ರವನ್ನು ಸಾವಿರಾರು ಬಾರಿ ಜಪಿಸಿದ್ದು 1,00,000ದ ಗುರಿಯನ್ನು ಮುಟ್ಟುವ ತವಕದಲ್ಲಿದ್ದರು. ಒಂದು ರಾತ್ರಿ ಅವರಿಗೊಂದು ಭಯಾನಕ ಅನುಭವವಾಗಿತ್ತು. ನಿದ್ರೆಯಲ್ಲಿ ಅವರು ಇದ್ದಕ್ಕಿದ್ದಂತೆ ಗಾಢ ಕತ್ತಲೆಯಲ್ಲಿ ಸಿಲುಕಿ ಅದು ಅವರ ಉಸಿರುಗಟ್ಟಿಸಿ ಸಾಯಿಸುತ್ತಿರುವಂತೆ ಅನುಭವವಾಯಿತು. ಯಾರೋ ಬಲವಾಗಿ ಜಗ್ಗಿದಂತೆ ಎಚ್ಚರಗೊಂಡ ಅವರು ಸಂಪೂರ್ಣವಾಗಿ ಗಲಿಬಿಲಿಗೊಂಡರು. ಅವರಿಗೆ ಈ ಘಟನೆಯ ಕಾರಣವನ್ನು ತಿಳಿದುಕೊಳ್ಳಬೇಕಿತ್ತು. ಅಮರ ಬಹುಶಃ ಯಾವುದೋ ಅಗೋಚರವಾದ ಆಳಗಳನ್ನು ಶೋಧಿಸುತ್ತಿರುವಂತೆ ಅರೆಕ್ಷಣ ಕಣ್ಮುಚ್ಚಿಕೊಂಡು ನಂತರ ವಿವರಿಸಿದರು. ನೀವು ಜಪಿಸುತ್ತಿರುವ ಮಂತ್ರವನ್ನು ಸೂಕ್ಷ್ಮ ಶರೀರ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳುವಾಗ ಉಪಯೋಗಿಸಲಾಗುತ್ತದೆ. ಇದು ನಮ್ಮ ಸೂಕ್ಷ್ಮ ಶರೀರವನ್ನು ಸ್ಥೂಲ ಶರೀರದಿಂದ ಬೇರ್ಪಡಿಸುವುದಕ್ಕೆ ನೆರವಾಗುತ್ತದೆ. ನೀವಿದನ್ನು ಸಾವಿರಾರು ಸಲ ಜಪಿಸಿದಿರಿ. ಇದರಿಂದ ಉತ್ಪತ್ತಿಯಾದ ಒತ್ತಡವು ನಿಮ್ಮ ಸೂಕ್ಷ್ಮ ಶರೀರವನ್ನು ಬಲವಂತವಾಗಿ ಬೇರ್ಪಡಿಸಿ ಅಂತರಿಕ್ಷದಲ್ಲಿ ಹೊರಹಾಕಿತು. ಅದೃಷ್ಟವಶಾತ್ ನೀವು ಹೇಗೋ ನಿಮ್ಮ ದೇಹದೊಳಗೆ ಹಿಂದಿರುಗಲು ಸಾಧ್ಯವಾಯಿತು. ಇಲ್ಲದಿದ್ದರೆ ನೀವು ಶಾಶ್ವತವಾಗಿ ನಿಮ್ಮ ದೇಹದಿಂದ ಹೊರಗೇ ಉಳಿಯುತ್ತಿದ್ದಿರಿ. ಆದರೆ ಇದು ಅತ್ಯಂತ ಶ್ರೇಷ್ಠವಾದ ಮಂತ್ರ. ಹೌದು, ಆದರೆ ಇದರ ಉದ್ದೇಶ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ಮಂತ್ರಗಳೊಂದಿಗೆ ಆಟವಾಡುವ ಹಾಗಿಲ್ಲ. ಅವುಗಳ ಶಕ್ತಿಯ ಬಗ್ಗೆ ತಿಳಿದಿರುವ ಗುರುಗಳಿಂದ ನಾವು ಇಂಥ ಮಂತ್ರಗಳನ್ನು ಪಡೆಯಬೇಕು. ಅಲ್ಲದೆ ಸೂಕ್ಷ್ಮ ಶರೀರ ಪ್ರಯಾಣವನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಮಾಡಬೇಕು. ಇಲ್ಲಿ ಋಷಿಗಳು ನಮಗೆ ದಾರಿ ತೋರಿಸಿ ಮೇಲ್ವಿಚಾರಣೆ ಮಾಡುತ್ತಾರೆ. ಅವರು ನಮಗೆ ದೇಹದಿಂದ ಹೊರಹೋಗಿ ನಂತರ ಒಳಬರಲು ನೆರವಾಗುತ್ತಾರೆ. ಆ ಹಿರಿಯರಿಗೆ ಇದರಿಂದ ಕುತೂಹಲ ಹುಟ್ಟಿತು. ಅವರು ಧ್ಯಾನವನ್ನು ಪ್ರಾರಂಭಿಸಿ ಮೂಲ ಸಾಧನೆಯ ನಂತರ ಸೂಕ್ಷ್ಮ ಶರೀರ ಪ್ರಯಾಣದ ಪಾಠಗಳನ್ನು ಕಲಿತರು. ವಾರಗಳ ನಂತರ ಒಂದು ದಿನ ಅವರು ಉದ್ವೇಗದಿಂದ ಅಮರರಲ್ಲಿಗೆ ಬಂದು ತಮ್ಮ ಮೊದಲ ಯಶಸ್ವಿ ಪ್ರಯಾಣವನ್ನು ವಿವರಿಸಿದರು. ನನಗೆ ಸೇಲಂ ಬಳಿ ಇರುವ ನಮ್ಮ ಹಳ್ಳಿಗೆ ಹೋಗುವ ಮನಸ್ಸಾಯಿತು. ನಾನು ನಿಮ್ಮ ಸೂಚನೆಗಳನ್ನು ಪಾಲಿಸಿ ನಿದ್ದೆ ಹೋದೆ. ಆಗ ಇದ್ದಕ್ಕಿದ್ದಂತೆ ಹಳ್ಳಿಯಲ್ಲಿರುವ ನನ್ನ ಸಂಬಂಧಿಕರ ಮನೆಯನ್ನು ಕಂಡೆ. ನಾನು ಗೋಡೆಯ ಮೂಲಕ ಮನೆಯೊಳಗೆ ಹೋದೆ.
ಆಗ ಮಧ್ಯರಾತ್ರಿ ಆಗಿತ್ತು. ನನ್ನ ಸಂಬಂಧಿಕರು ಹಜಾರದಲ್ಲಿ ಕುಳಿತು ಒಂದು ಮದುವೆಯ ಮಾತುಕತೆ ನಡೆಸುತ್ತಿದ್ದರು. ಬಹುಶಃ ನಾನಲ್ಲಿ 10 ನಿಮಿಷ ಇದ್ದೆನೇನೋ. ನಂತರ ಹೇಗೋ ನನ್ನ ದೇಹದೊಳಗೆ ಎಳೆಯಲ್ಪಟ್ಟೆ. ಮರುದಿನ ಬೆಳಗ್ಗೆ ಅವರ ಚರ್ಚೆಯ ಪ್ರತಿಯೊಂದು ಪದವೂ ನನಗೆ ನೆನಪಿತ್ತು. ಇದನ್ನು ಪರೀಕ್ಷಿಸುವ ಸಲುವಾಗಿ ಅವರಿಗೆ ಪತ್ರ ಬರೆದು ಈ ಘಟನೆಯ ಬಗ್ಗೆ ವಿಚಾರಿಸಿದೆ. ನನ್ನ ಸೋದರ ಸಂಬಂಧಿ ಉತ್ತರ ಬರೆದು ನಾನು ಬರೆದ ಎಲ್ಲ ವಿಚಾರವೂ ಸರಿಯಿತ್ತೆಂದು ಹೇಳಿದನಲ್ಲದೆ ಇದೆಲ್ಲ ನನಗೆ ಹೇಗೆ ತಿಳಿಯಿತು ಎಂದು ವಿಚಾರಿಸಿದ್ದ. ಆ ಹಿರಿಯರು ತಮ್ಮ ಅನುಭವದಿಂದ ರೋಮಾಂಚಿತರಾಗಿದ್ದರು. ಅಮರ ನಸುನಕ್ಕು ಸೂಕ್ಷ್ಮ ಶರೀರ ಪ್ರಯಾಣದ ಬಗ್ಗೆ ಮತ್ತಷ್ಟು ವಿವರಿಸಿದರು. ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಸಾಧಕ ತನ್ನ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡ ಸಂಗತಿಯನ್ನು ನನ್ನ ಗುರುವಿಗೆ ಹೇಳಿದ. ಅಮರರಿಗೆ ತುಂಬ ಬೇಸರವಾಯಿತು. ಅವರು ಆ ಸಾಧಕನಿಗೆ ಮರುದಿನ ತಮ್ಮನ್ನು ಭೇಟಿಯಾಗಲು ತಿಳಿಸಿದರು. ಮಾರನೆಯ ದಿನ ಅವರು ವಿವರಿಸಿದರು, ನಿನ್ನೆ ನಿಮ್ಮ ಸ್ನೇಹಿತ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳಕ್ಕೆ ನಾನು ಹೋಗಿದ್ದೆ. ಆತ ಅಲ್ಲಿದ್ದ. ಅವನು ಜನರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾ ಅವರೇಕೆ ಪ್ರತಿಕ್ರಿಯಿಸುತ್ತಿಲ್ಲ ಎಂದು ಅಚ್ಚರಿಗೊಳ್ಳುತ್ತಿದ್ದುದನ್ನು ನೋಡಲು ಕರುಣಾಜನಕವಾಗಿತ್ತು. ಆತನಿಗೆ ತಾನು ಸತ್ತಿರುವ ವಿಷಯವೇ ತಿಳಿದಿರಲಿಲ್ಲ. ನಾನು ಅವನಿಗೆ ವಿವರಿಸಿದೆ. ನಿಧಾನವಾಗಿ ಅವನಿಗೆ ಮನವರಿಕೆಯಾಗಿ ನಂತರ ಆತ ಅಳಲು ಪ್ರಾರಂಭಿಸಿದ. ಅವನಿಗೆ ಬದುಕಬೇಕಾಗಿತ್ತು. ನನಗೆ ಅವನನ್ನು ಕಂಡು ಮರುಕವಾಯಿತು. ಅವನನ್ನು ಸಮಾಧಾನಪಡಿಸಿ ನಂತರ ಹಿಮಾಲಯದಲ್ಲಿರುವ ನಮ್ಮ ಋಷಿಗಳಿಗೆ ಅವನನ್ನು ಕರೆದೊಯ್ದೆ. ಅಲ್ಲಿಂದ ಮುಂದಕ್ಕೆ ಅವರು ಅವನನ್ನು ಮಾರ್ಗದರ್ಶಿಸುತ್ತಾರೆ. ಆ ಸಾಧಕ ಅಮರರನ್ನು ಕೇಳಿದ. ಆತ್ಮಹತ್ಯೆ ಮಾಡಿಕೊಂಡ ನಂತರವೂ ತಾನು ಸತ್ತಿರುವ ವಿಷಯ ಅವನಿಗೆ ಹೇಗೆ ತಿಳಿಯಲಿಲ್ಲ? ಸಾವಿನ ನಂತರ ಮನಸ್ಥಿತಿಯನ್ನು ಊಹಿಸಿಕೊಳ್ಳುವುದು ಕಷ್ಟ. ನಾನು ಈ ರೀತಿ ಭೇಟಿಯಾಗಿರುವ ಬಹಳ ವ್ಯಕ್ತಿಗಳಲ್ಲಿ ಇದನ್ನು ನೋಡಿದ್ದೇನೆ. ಮೊದಲು ಸಾವಿನಿಂದ ಹಿಂದೆ ಬರಲಾಗುವುದಿಲ್ಲ ಎಂಬ ಸತ್ಯವನ್ನರಿಯಲು ಸಮಯ ಹಿಡಿಯುತ್ತದೆ. ನಂತರ ಸಾವಿನೊಂದಿಗೆ ಜನರು, ಆಸ್ತಿಪಾಸ್ತಿ ಮತ್ತು ಜಾಗಗಳೊಂದಿಗೆ ನಮ್ಮ ಸಂಬಂಧವು ತೀರಿ ಹೋಗುತ್ತದೆ ಎಂಬುದನ್ನು ಒಪ್ಪಿಕೊಳ್ಳಲು ಕಾಲ ತಗಲುತ್ತದೆ. ಆಮೇಲೆ ಮನಸ್ಸಿಲ್ಲದಿದ್ದರೂ ಅವರು ಆ ಸ್ಥಳದಿಂದ ದೂರ ಹೋಗುತ್ತಾರೆ. ಸಹಜ ಸಾವು ಸಂಭವಿಸಿದಾಗ ಮೇಲಿನ ಲೋಕಗಳಿಂದ ಬರುವ ಸಾವಿನ ಕಿರಣಗಳೊಂದಿಗೆ ಒಬ್ಬ ದೇವದೂತ ಬರುತ್ತಾನೆ. ಆತ ಸತ್ತ ವ್ಯಕ್ತಿಯೊಂದಿಗೆ ಕೆಲವು ದಿನವಿದ್ದು ಅವನಿಗೆ ಸೂಕ್ತ ಶಿಕ್ಷಣವನ್ನು ಕೊಡುತ್ತಾನೆ. ನಂತರ ಆ ವ್ಯಕ್ತಿಯನ್ನು ಒಂದು ಲೋಕಕ್ಕೆ ಕರೆದೊಯ್ದು ಅಲ್ಲಿ ಅವನಿಗೆ ಸಾಕಷ್ಟು ವಿಶ್ರಾಂತಿಯನ್ನು ಕೊಡಲಾಗುತ್ತದೆ. ವಿಶ್ರಾಮದ ನಂತರ ಮೃತ ವ್ಯಕ್ತಿಯನ್ನು ಒಂದು ಪರೀಕ್ಷೆಗೊಳಪಡಿಸಿ ಅವನ ಕರ್ಮಗಳನ್ನು ಲೆಕ್ಕ ಹಾಕುತ್ತಾರೆ. ನಂತರ ಈ ಕೆಲಸದ ಉಸ್ತುವಾರಿಯಲ್ಲಿರುವ ವ್ಯಕ್ತಿಗಳು ಅವನ ಮುಂದಿನ ಜನ್ಮದ ಬಗ್ಗೆ ನಿರ್ಧರಿಸುತ್ತಾರೆ. ಆತ ಜನ್ಮ ತಳೆಯುವ ಭೂಮಿ ಅದು ಇದೇ ಭೂಮಿಯಲ್ಲದಿರಬಹುದು. ಜನ್ಮಸ್ಥಳ, ಕುಟುಂಬ, ಜೀವಿತಾವಧಿ ಇತ್ಯಾದಿಗಳೆಲ್ಲವನ್ನು ಅಲ್ಲಿ ನಿರ್ಧರಿಸಲಾಗುತ್ತದೆ. ಮತ್ತೆ ಒಬ್ಬ ದೇವದೂತ ಆ ವ್ಯಕ್ತಿಯನ್ನು ಅವನ ಜನ್ಮಸ್ಥಳಕ್ಕೆ ಕರೆದೊಯ್ದು ಆತ ಹುಟ್ಟುವ ಗರ್ಭದವರೆಗೂ ಅವನ ಜೊತೆ ಬರುತ್ತಾನೆ. ಆತ್ಮಹತ್ಯೆಯ ವಿಷಯದಲ್ಲಿ ಏನಾಗುತ್ತದೆ? ಆತ್ಮಹತ್ಯೆ ಮತ್ತು ಅಪಘಾತಗಳ ಸಮಯದಲ್ಲಿ ದೇವದೂತರು ಬರುವುದಿಲ್ಲ. ಸತ್ತ ವ್ಯಕ್ತಿಗಳು ಸಾಕಷ್ಟು ಸಲ ಅಲ್ಲೇ ಇದ್ದು ನಿಧಾನವಾಗಿ ತಾವು ಸತ್ತಿರುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರ ಜೀವಿತಾವಧಿ ಮುಗಿದು ದೇವದೂತರು ಬರುವವರೆಗೂ ಅವರು ಈ ಭೂಮಿಯ ಮೇಲೆ ಉಳಿಯುತ್ತಾರೆ. ಅವರು ಅದೇ ಜಾಗದಲ್ಲಿ ಉಳಿಯಬಹುದು ಅಥವಾ ತಮ್ಮಿಷ್ಟ ಬಂದಂತೆ ಅಲೆದಾಡಬಹುದು. ಅವರು ದೆವ್ವಗಳೇ? ಹೌದು. ಯಾರಿಗಾದರೂ ಅವರು ತೊಂದರೆ ಕೊಡಬಹುದೇ? ಸಾಧ್ಯವಿದೆ, ಆದರೆ ಎಲ್ಲರೂ ತೊಂದರೆ ಕೊಡುವುದಿಲ್ಲ. ಅವರು ಬದುಕಿದ್ದಾಗ ಹೇಗಿದ್ದರೋ ಹಾಗೆಯೇ ಮುಂದುವರಿಯುತ್ತಾರೆ. ಒಬ್ಬ ವ್ಯಕ್ತಿ ಇಲ್ಲಿದ್ದಾಗ ಉಪದ್ರವ ಕೊಡುತ್ತಿದ್ದರೆ ಸತ್ತ ನಂತರವೂ ಅವನು ತೊಂದರೆ ಕೊಡುತ್ತಲೇ ಇರುತ್ತಾನೆ. ಹಾಗೆಯೇ ದೇವಸ್ಥಾನಗಳಲ್ಲಿ ಇರುತ್ತಿದ್ದ ಗವಿಗಳಲ್ಲಿ ಧ್ಯಾನ ಮಾಡುತ್ತಿದ್ದ ದೆವ್ವಗಳನ್ನು ನಾನು ಭೇಟಿಯಾಗಿದ್ದೇನೆ. ನೋಡಿದಿರಾ, ನಮಗೆ ಎಷ್ಟೊಂದು ಸಂಗತಿಗಳು ಗೊತ್ತೇ ಇಲ್ಲ.
ಅಮರರನ್ನು ಭೇಟಿಯಾಗುವುದೆಂದರೆ ಅದು ಒಂದು ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿದಂತೆ. ಅವರು ತರಗತಿಗಳನ್ನು ನಡೆಸುತ್ತಿರಲಿಲ್ಲವಾದರೂ ಅವರೊಂದಿಗೆ ಕಳೆದ ಪ್ರತಿ ಗಂಟೆಯೂ ನಮಗೆ ಎಂಥ ವಿರಳವಾದ ಜ್ಞಾನ ಸಂಪತ್ತನ್ನು ಕೊಡುತ್ತಿತ್ತೆಂದರೆ ಅದು ಈ ಲೋಕದ ಪುಸ್ತಕಗಳಲ್ಲಿ ಎಂದೂ ಸಿಗುತ್ತಿರಲಿಲ್ಲ. ಒಮ್ಮೆ ನಾನವರನ್ನು ಕೇಳಿದೆ, ಈ ಜ್ಞಾನ ಎಲ್ಲರಿಗೂ ತಲುಪಬೇಕಲ್ಲವೇ? ಈ ಪ್ರಶ್ನೆಗೆ ಅವರು ಹಿಂದೆ ಬಹಳಷ್ಟು ಸಲ ಕೂಲಂಕುಷವಾಗಿ ವಿವರಿಸಿರುವರೇನೋ ಎಂಬಂತೆ ತಕ್ಷಣವೇ ಉತ್ತರಿಸಿದರು, ಖಂಡಿತವಾಗಿ ತಲುಪುತ್ತದೆ, ಆದರೆ ನಿಧಾನವಾಗಿ. ಈ ಭೂಮಿಯು ಈಗ ಪ್ರಜ್ಞೆಯ ಬದಲಾವಣೆಯ ಸ್ಥಿತಿಯನ್ನು ಹಾದು ಹೋಗುತ್ತದೆ. ಋಷಿಗಳು ಕೆಳತರುತ್ತಿರುವ ಹೊಸ ಚೈತನ್ಯಗಳಿಂದಾಗಿ ನಮ್ಮ ಮೆದುಳಿನಲ್ಲಿ ಹೊಸ ಜೀವಕಣಗಳು ಚಾಲನೆಗೆ ಬರುತ್ತವೆ. ಮನುಷ್ಯರು ನಿಧಾನವಾಗಿ ಉನ್ನತ ಹಾಗೂ ನವೀನವಾದ ಜ್ಞಾನವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಈಗ ಯಾರು ತಯಾರಾಗಿರುವರೋ ಅವರು ನವಯುಗದ ಜ್ಞಾನವನ್ನು ಹೇಗಾದರೂ ಪಡೆಯುತ್ತಾರೆ. ನೆನಪಿಡಿ, ಋಷಿಗಳ ಅನೇಕ ಕೇಂದ್ರಗಳು, ಪ್ರತಿನಿಧಿಗಳು ಜಗತ್ತಿನೆಲ್ಲೆಡೆ ಇದ್ದಾರೆ. ದಯವಿಟ್ಟು ನನಗೆ ಹೊಸ ಯುಗದ ಬಗ್ಗೆ ಇನ್ನಷ್ಟು ತಿಳಿಸಿ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಅನುಭಾವಿಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ನಮಗೆ ಯುಗಗಳ ಬಗ್ಗೆ ತಿಳಿದಿದೆ. ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಇವೇ 4 ಯುಗಗಳು. ಈ ಚಕ್ರವು ಪುನರಾವರ್ತಿಸುತ್ತದೆ. ಇಲ್ಲಿಯವರೆಗೆ ನಮ್ಮ ಭೂಮಿಯು 28 ಚಕ್ರಗಳನ್ನು ಹಾದು ಹೋಗಿದೆ. 28ನೆಯದು 1974ರಲ್ಲಿ ಕೊನೆಗೊಂಡಿತು. 1974 ಮಾರ್ಚ್ 14ರಿಂದ 29ನೆಯ ಚಕ್ರವು ಪ್ರಾರಂಭಗೊಂಡಿದೆ. ನಾವೀಗ ಸತ್ಯಯುಗದಲ್ಲಿದ್ದೇವೆ. ಸತ್ಯಯುಗವನ್ನು ಸ್ವರ್ಣಯುಗವೆಂದು ಕರೆಯಲಾಗಿದ್ದು, ಜನರು ದೇವತೆಗಳಂತೆ ಬಾಳಿ ಶುದ್ಧತೆ ಮತ್ತು ಪರಿಪಕ್ವತೆಗಳ ಅತ್ಯುನ್ನತ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪುತ್ತಾರೆ. ಆದರೆ ನಮ್ಮ ಸುತ್ತಲಿನ ಬದುಕು ಅತ್ಯಂತ ಭ್ರಷ್ಟವಾಗಿದೆ. ಅದು ನಿಜ, ಆದರೆ ಯಾವ ಬದಲಾವಣೆಯೂ ತಕ್ಷಣವೇ ಆಗುವುದಿಲ್ಲ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಸೂರ್ಯೋದಯವನ್ನೇ ತೆಗೆದುಕೊಳ್ಳಿ. ಮೊದಲು ಅರುಣೋದಯವಾಗಿ ಆನಂತರ ಸೂರ್ಯೋದಯವಾಗುತ್ತದೆ. ಮಧ್ಯದಲ್ಲಿ ಯಾವಾಗಲೂ ಒಂದು ಪರಿವರ್ತನೆಯ ಅವಧಿಯಿರುತ್ತದೆ. 1974ರಿಂದ ಪ್ರಾರಂಭಿಸಿ ನಂತರ 432 ವರ್ಷಗಳ ಅವಧಿಯೇ ಕಲಿಯುಗದಿಂದ ಸತ್ಯಯುಗದವರೆಗಿನ ಪರಿವರ್ತನಾ ಕಾಲ. ನಾವೀಗ ಪ್ರಾರಂಭದಲ್ಲಿದ್ದೇವಷ್ಟೆ. ಆದರೆ ಈಗ ಕೂಡ ನಾವು ಸೂಕ್ಷ್ಮ ಮಟ್ಟದಲ್ಲಿ ಬದಲಾವಣೆಗಳನ್ನು ಗಮನಿಸಬಹುದು. ಒಂದು ಹೊಸ ಅರಿವು ಮೂಡುತ್ತದೆ. ಎಲ್ಲೆಡೆ ಪ್ರಜ್ಞಾ ಜಾಗೃತಿಯಾಗುತ್ತದೆ. ಜನರು ಅಂತರ್ಮುಖರಾಗಿ ಯೋಗದೆಡೆಗೆ, ಮುಖ್ಯವಾಗಿ ಧ್ಯಾನದೆಡೆಗೆ ಆಕರ್ಷಿತರಾಗುತ್ತಿದ್ದಾರೆ. ಈ ಶತಮಾನದ ಕೊನೆಯ ವೇಳೆಗೆ ಪ್ರಮುಖ ಬದಲಾವಣೆಗಳಾಗುತ್ತವೆ. ವಿಶ್ವಯುದ್ಧ ಸಂಭವಿಸಬಹುದೇ? ಹೌದು, ಆದರೆ ನಾವು ಖಂಡಿತವಾಗಿ ಭವಿಷ್ಯ ನುಡಿಯಲು ಸಾಧ್ಯವಿಲ್ಲ. ಇದೊಂದು ಮಹಾ ವಿಪ್ಲವ. ದಿವ್ಯ ಶಕ್ತಿ ಮತ್ತು ಕ್ಷುದ್ರ ಶಕ್ತಿಗಳ ಮಧ್ಯೆ ನಡೆಯುವ ಮಹಾಯುದ್ಧ. ಇದು ಸೂಕ್ಷ್ಮ ಮಟ್ಟದಲ್ಲಿ ನಡೆಯುತ್ತದೆ. ನಂತರ ಬಹುಶಃ ಭೌತಿಕ ಮಟ್ಟದಲ್ಲೂ ಯುದ್ಧವಾಗಬಹುದು. ಋಷಿಗಳು ಏಕೆ ಯುದ್ಧವನ್ನು ತಪ್ಪಿಸುವುದಿಲ್ಲ? ಅವರು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಅವರು ದೈವಿ ನಿಯಮಗಳನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ. ಜಗತ್ತಿನ ಹೆಚ್ಚಿನ ಜನರು ಶಿಷ್ಟ ಮಾರ್ಗವನ್ನು ಆರಿಸಿಕೊಂಡು ತಮ್ಮ ಬದುಕನ್ನು ಸಕಾರಾತ್ಮಗೊಳಿಸಿ ಕಲಿಯುಗದ ರೀತಿ ನೀತಿಗಳನ್ನು ಕೈಬಿಟ್ಟರೆ ಆಗ ಯುದ್ಧವನ್ನು ತಪ್ಪಿಸಬಹುದು. ಆದರೆ ಅಂಥ ಯಾವ ಸೂಚನೆಗಳೂ ಕಾಣಿಸುತ್ತಿಲ್ಲ. ಆದ್ದರಿಂದ ಋಷಿಗಳು ಯುದ್ಧ ನಡೆಯಲು ಬಿಡಬಹುದು. ಇಂಥ ಸಂಗತಿಗಳು ಋಷಿಗಳ ಕಾರ್ಯವ್ಯಾಪ್ತಿಯೊಳಗೆ ಬರುತ್ತವೆಯೇ? ಅಮರ ಮುಗುಳ್ನಕ್ಕು. ನಾನೊಂದು ಚಿಕ್ಕ ಮಗುವೇನೋ ಎಂಬಂತೆ ನನ್ನನ್ನು ದಿಟ್ಟಿಸಿ ನೋಡಿದರು. ಹೌದು, ಎಲ್ಲ ಸಂಗತಿಗಳೂ ಬರುತ್ತವೆ. ಒಂದು ದಿನ ನನ್ನ ಸ್ನೇಹಿತ ಒಬ್ಬ ಸ್ವಾಮಿಯನ್ನು ನಮ್ಮ ಗುಂಪಿಗೆ ಪರಿಚಯಿಸಿ ಅವರಲ್ಲಿ ಬಹಳಷ್ಟು ಸಿದ್ಧಿಗಳಿವೆ ಎಂದು ಹೇಳಿದ.
ಆ ಸ್ವಾಮಿಯು ನಮ್ಮ ಮುಂದೆ ಪವಾಡಗಳನ್ನು ಮಾಡಿ ತೋರಿಸಿದರು. ಅವರು ವಿಭೂತಿ ಮತ್ತು ಸಣ್ಣ ಪುಟ್ಟ ವಸ್ತುಗಳಾದ ಬೆಳ್ಳಿಯ ಮೂರ್ತಿಗಳು ಮತ್ತು ಹಣ್ಣುಗಳನ್ನು ಗಾಳಿಯಲ್ಲಿ ಕೈಯಾಡಿಸಿ ತೆಗೆದುಕೊಟ್ಟರಲ್ಲದೆ ಜನರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದರು. ಸ್ವಲ್ಪ ಸಮಯದಲ್ಲಿಯೇ ಅವರ ಸುತ್ತ ಜನರು ಗುಂಪುಗೂಡಿ ಭಜನೆ ಮಾಡುತ್ತಾ ಅವರ ಸಿದ್ಧಿಗಳನ್ನು ಹೊಗಳುತ್ತಾ ಅವರ ಪವಾಡಗಳನ್ನು ಬಣ್ಣಿಸತೊಡಗಿದರು. ನಾನು ಕುತೂಹಲಗೊಂಡು ಅವರಿಗೆ ನಿಕಟವಾದೆ. ಅವರು ವಸ್ತುಗಳನ್ನು ಹೇಗೆ ಪ್ರತ್ಯಕ್ಷಗೊಳಿಸುತ್ತಾರೆ ಎಂದು ನನಗೆ ತಿಳಿದುಕೊಳ್ಳಬೇಕಿತ್ತು. ಆ ಸ್ವಾಮಿಯು ವಿವರಿಸಿದರು. ಆದರೆ ಹೇಗೋ ಅವರು ಸತ್ಯವನ್ನು ಬಯಲು ಮಾಡುತ್ತಿಲ್ಲವೆಂದು ನನಗೆ ಅನ್ನಿಸಿತು. ನಾನು ಅಮರರನ್ನು ಕೇಳಿದಾಗ ಅವರು ವಿವರಿಸಿದರು. ಅವರು ಪ್ರತ್ಯಕ್ಷಗೊಳಿಸುತ್ತಿಲ್ಲ, ಕೇವಲ ಸ್ಥಳಾಂತರಗೊಳಿಸುತ್ತಿದ್ದಾರೆ ಅಷ್ಟೆ. ಮೊದಲು ಕೆಲವು ವಸ್ತುಗಳನ್ನು ಸಂಗ್ರಹಿಸಿ ಅವುಗಳನ್ನು ತಮ್ಮ ಮನೆಯಲ್ಲಿಡುತ್ತಾರೆ. ಅವರಿಗೆ ಒಂದು ಅತಿಮಾನುಷ ಜೀವಿಯ, ಬಹುಶಃ ಒಂದು ಪ್ರೇತದ ನೆರವಿರುತ್ತದೆ. ಯಾವಾಗಲಾದರೂ ಅವರಿಗೆ ತಮ್ಮ ಪವಾಡ ಶಕ್ತಿಯನ್ನು ಪ್ರದರ್ಶಿಸಬೇಕೆನಿಸಿದರೆ ಈ ಪ್ರೇತಕ್ಕೆ ಒಂದು ವಸ್ತುವನ್ನು ತರುವಂತೆ ಮಾನಸಿಕವಾಗಿ ಕೋರಿಕೊಳ್ಳುತ್ತಾರೆ. ಅದು ಆ ವಸ್ತುವನ್ನು ಯಾವುದೇ ದೂರದಿಂದ ಕ್ಷಣ ಮಾತ್ರದಲ್ಲಿ ತರಬಲ್ಲದು. ಈ ವಸ್ತು ಪ್ರೇತದ ಮುಚ್ಚಿದ ಸೂಕ್ಷ್ಮ ಕೈಯಲ್ಲಿರುವುದರಿಂದ ಅದು ಯಾರಿಗೂ ಕಾಣಿಸುವುದಿಲ್ಲ. ನಂತರ ಆ ಸ್ವಾಮಿ ಅದನ್ನು ಹಿಡಿದು ಗಾಳಿಯಿಂದ ಹೊರತೆಗೆದಂತೆ ಅದನ್ನು ತೋರಿಸುತ್ತಾರೆ. ನಿಜವಾಗಿ ಪ್ರತ್ಯಕ್ಷಗೊಳಿಸುವುದು ಸಾಧ್ಯವೇ? ಹೌದು, ಖಂಡಿತ ಸಾಧ್ಯ. ಸಾಯಿಬಾಬಾ ವಸ್ತುಗಳನ್ನು ಪ್ರತ್ಯಕ್ಷಗೊಳಿಸುತ್ತಾರೋ ಅಥವಾ? ಅಮರ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ ನುಡಿದರು. ನನಗೆ ಗೊತ್ತಿಲ್ಲ. ಅವರಂಥ ಗುರುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ಶೈಲಿ ಇರುತ್ತದೆ. ಅವರ ಪವಾಡಗಳಾಚೆ ದೃಷ್ಟಿ ಹಾಯಿಸಿದಾಗ ಅವರನ್ನು ತಿಳಿಯಬಹುದಲ್ಲದೆ ಅವರ ಕೆಲಸವನ್ನು ಇಡೀ ದಿವ್ಯ ಯೋಜನೆಯ ಒಂದು ಸಹಾಯಕ ಭಾವವನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ನಾನು ಸಾಯಿಬಾಬಾರೊಂದಿಗಿನ ನನ್ನ ಹಿಂದಿನ ಒಡನಾಟವನ್ನು ವಿವರಿಸಿದೆ. ಅಮರ ನುಡಿದರು. ಅವರ ಕೆಲಸವೆಂದರೆ ಮುಖ್ಯವಾಗಿ ಜನರನ್ನು ಆಧ್ಯಾತ್ಮಿಕ ಮಾರ್ಗಕ್ಕೆ ಆಕರ್ಷಿಸುವುದು. ಧ್ಯಾನದ ಮೂಲಕ ಉನ್ನತ ಸಾಧನೆ ಮಾಡಬೇಕೆಂದರೆ ಜನರು ಧ್ಯಾನದ ಗುಂಪುಗಳನ್ನು ಸೇರಿಸಿಕೊಳ್ಳಬೇಕು. ಸಾಯಿಬಾಬಾ ಜನರನ್ನು ಅಂಥ ಗುಂಪುಗಳಿಗೆ ಮಾರ್ಗದರ್ಶಿಸುತ್ತಾರೆ. ಅಮರ ನನ್ನನ್ನು ಚಕ್ರ ಧ್ಯಾನಕ್ಕೆ ತೊಡಗಿಸಿದರು. ಅವುಗಳ ಬಗ್ಗೆ ಎಲ್ಲವನ್ನೂ ವಿವರಿಸಿದರಲ್ಲದೆ ಅವುಗಳನ್ನು ಚಾಲನೆಗೊಳಿಸಿ ಪ್ರತಿ ಚಕ್ರದಲ್ಲಿಯೂ ಸುಪ್ತವಾಗಿರುವ ವಿಶೇಷ ಸಾಮರ್ಥ್ಯಗಳನ್ನು ಹೊರತರುವ ರೀತಿಯಲ್ಲಿ ಕಲಿಸಿದರು. ಜೊತೆಗೆ ಅವುಗಳಲ್ಲಿ ಅಡಕವಾಗಿರುವ ವಿಶಿಷ್ಟ ಶಕ್ತಿಗಳನ್ನು ಉಪಯೋಗಿಸುವುದು ಹೇಗೆಂದು ವಿವರಿಸಿ ಋಷಿಗಳ ಸ್ಪಷ್ಟವಾದ ಒಪ್ಪಿಗೆಯಿಲ್ಲದೆ ಈ ಶಕ್ತಿಗಳನ್ನು ಬಳಸದಂತೆ ಎಚ್ಚರಿಸಿದರು ಮತ್ತು ಋಷಿಗಳನ್ನು ಸಂಪರ್ಕಿಸುವುದನ್ನು ಕಲಿಸಿದರು. ಎಷ್ಟೊಂದು ಜ್ಞಾನ ಮತ್ತು ಎಷ್ಟೆಲ್ಲ ತಂತ್ರಗಳು! ಇವುಗಳನ್ನು ಪಡೆಯುವ ಅರ್ಹತೆ ನನಗಿದೆಯೇ ಎಂದುಕೊಂಡೆ. ಹೌದು, ನಿಮಗೆ ಆ ಅರ್ಹತೆ ಇದೆ. ಅಮರ ಒಂದು ಶುಕ್ರವಾರ ಅವರೊಂದಿಗಿನ ಪವಿತ್ರ ಸಮಯದಲ್ಲಿ ವಿವರಿಸಿದರು. ನೀವೆಲ್ಲರೂ ಇವೆಲ್ಲಕ್ಕೂ ಅರ್ಹರು. ನಿಮ್ಮ ಬಗ್ಗೆ ನಿಮಗೇ ತಿಳಿದಿಲ್ಲ. ನಾನು ಸೂಚ್ಯವಾಗಿ ಹೇಳುತ್ತೇನೆ ಕೇಳಿ. ನಿಮ್ಮಲ್ಲಿ 1974ರಿಂದ 1979ರವರೆಗೆ ನನ್ನಲ್ಲಿಗೆ ಬಂದವರೆಲ್ಲರೂ ಒಂದು ವಿಶಿಷ್ಟ ಗುಂಪಿಗೆ ಸೇರಿದವರು. 5000 ವರ್ಷಗಳ ಹಿಂದೆ ನೀವೆಲ್ಲರೂ ಕೃಪಾಚಾರ್ಯರ ಆಶ್ರಮದಲ್ಲಿ ಯುವ ವಿದ್ಯಾರ್ಥಿಗಳಾಗಿದ್ದಿರಿ. ಕೃಪಾಚಾರ್ಯ ಮತ್ತು ದ್ರೋಣಾಚಾರ್ಯರು ನಿಮ್ಮ ಗುರುಗಳಾಗಿದ್ದರು. ಆ ಸಮಯದಲ್ಲಿ ಅವರು ಆಜ್ಞಾ ಮತ್ತು ಸಹಸ್ರಾರಗಳ ನಡುವೆ ಇರುವ ನಿರಂತರಿ ಎಂಬ ವಿಶೇಷ ಚಕ್ರವನ್ನು ಚಾಲನೆಗೊಳಿಸಲು ಪ್ರಯೋಗ ನಡೆಸುತ್ತಿದ್ದರು. ಇದು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿರುವ ವಿಶಿಷ್ಟವಾದ ಚಕ್ರ. ಒಮ್ಮೆ ಚಾಲನೆಗೊಳಿಸಿದರೆ ಇದು ಜೈವಿಕ ಗಡಿಯಾರದಂತೆ ಕೆಲಸ ಮಾಡುತ್ತದೆ. ನಾವು ಇದನ್ನು ಪ್ರಯೋಗಿಸಿ ನಮ್ಮ ವಯಸ್ಸನ್ನು ಹೆಚ್ಚಿಸಿ ಅಥವಾ ನಮ್ಮ ಯೌವನದ ದಿನಗಳಿಗೆ ಹೋಗಿ
ಇಲ್ಲವೇ ಇದೇ ವಯಸ್ಸಿನಲ್ಲಿ ಯುಗ ಯುಗಗಳವರೆಗೆ ಜೀವಿಸಬಹುದು. ಆಗ ಇದ್ದಕ್ಕಿದ್ದಂತೆ ಅವರು ತಮ್ಮ ಪ್ರಯೋಗಗಳನ್ನು ನಿಲ್ಲಿಸಬೇಕಾಯಿತು. ದುರ್ಯೋಧನ ಹುಟ್ಟಿದ್ದ. ತಮ್ಮ ವಿಶೇಷ ಸಾಮರ್ಥ್ಯಗಳಿಂದ ಅವರು ಮುಂದೆ ನಡೆಯುವ ಮಹಾಭಾರತ ಯುದ್ಧವನ್ನು ಮನಗಂಡರು. ಸಪ್ತ ಋಷಿಗಳು ಅವರಿಗೆ ಪ್ರಯೋಗಗಳನ್ನು ನಿಲ್ಲಿಸಿ ಶಿಷ್ಯರನ್ನು ಯುದ್ಧಕ್ಕೆ ಸಿದ್ಧಗೊಳಿಸಲು ಸೂಚಿಸಿದರು. ಆಗ ನಿಮಗೆ ಯುದ್ಧ ಕೌಶಲ್ಯವನ್ನು ಕಲಿಸಿಕೊಡಲಾಯಿತು. ನೀವು ಯುದ್ಧದಲ್ಲಿ ಹೋರಾಡಿ ಮರಣ ಹೊಂದಿದಿರಿ. ಆಗ ನಿಮಗೆ ಒಂದು ವಿಶೇಷವಾದ ಭೂಮಿಯಲ್ಲಿ 5,000 ವರ್ಷಗಳ ಕಾಲ ವಿಶ್ರಮಿಸುವ ಅವಕಾಶ ದೊರೆಯಿತು. ವಿಶ್ವಾಮಿತ್ರ ಮಹರ್ಷಿಗಳು ಕಲಿಯುಗದಿಂದ ಸತ್ಯಯುಗದವರೆಗಿನ ಪರಿವರ್ತನೆಯ ಅವಧಿಯಲ್ಲಿ ಕೆಲಸ ಮಾಡಲು ಸ್ವಯಂ ಸೇವಕರನ್ನು ಕರೆದಾಗ ನೀವು ಮುಂದೆ ಬಂದಿರಿ. ಅವರು ನಿಮ್ಮನ್ನು ಒಂದು ವಿಶೇಷವಾದ ಭೂಮಿಗೆ ಕರೆದೊಯ್ದು 5,000 ವರ್ಷಗಳವರೆಗೆ ನಿಮಗೆ ತರಬೇತಿ ಕೊಟ್ಟರು. ಆದ್ದರಿಂದಲೇ ಈ ಅಭ್ಯಾಸಗಳೆಲ್ಲ ನಿಮಗೆ ಅತಿ ಶೀಘ್ರ ಫಲಿತಾಂಶಗಳನ್ನು ಕೊಡುತ್ತಿವೆ. ಇದು ಒಂದು ರೀತಿಯ ಪುನರ್ಮನನವಷ್ಟೇ. ನನಗೆ ನಂಬಲಾಗದಷ್ಟು ಆಶ್ಚರ್ಯವಾಯಿತು. ಒಂದು ವೇಳೆ ಅಮರರಲ್ಲದೆ ಬೇರೆ ಯಾರೇ ಇದನ್ನು ಹೇಳಿದ್ದರೂ ನಾನು ನಕ್ಕು ತಮಾಷೆ ಮಾಡುತ್ತಿದ್ದೆ. ಆದರೆ ನನಗೆ ಅವರ ಮಾತಿನಿಂದ ವಿವರಿಸಲಾಗದಷ್ಟು ರೋಮಾಂಚನವಾಯಿತು. ಈ ತಿಳಿವು ಮನಸ್ಸಿನಾಳಕ್ಕೆ ಇಳಿಯುವ ಮುನ್ನವೇ ತರ್ಕ ಮತ್ತು ಅಪನಂಬಿಕೆಗಳು ನನ್ನ ವಿಶ್ವಾಸದ ಧೃತಿಗಿಡಿಸತೊಡಗಿದವು. ಕ್ಷಣಕಾಲ ಈ ಸಂಘರ್ಷ ಮುಂದುವರೆಯಲು ನಾನು ಅವಕಾಶ ಕೊಡಬೇಕಾಯಿತು. ಅನಂತರ ವಿಶ್ವಾಸವೇ ಗೆದ್ದಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗುರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಎಂದು ನನಗೆ ಗೊತ್ತಿತ್ತು. ಅವರೊಬ್ಬ ಮಹಾನ್ ಋಷಿಯಾಗಿದ್ದರು. ಅಮರ ನನ್ನ ಮನಸ್ಸನ್ನು ಓದಬಲ್ಲವರಾಗಿದ್ದರು. ನನ್ನೊಳಗೆ ನಡೆಯುತ್ತಿದ್ದ ವಿಚಾರ ಸಂಘರ್ಷ ಅವರಿಗೆ ತಿಳಿದಿತ್ತು. ಒಮ್ಮೆ ನಸುನಕ್ಕು ಅವರು ಮಾತನಾಡತೊಡಗಿದರು. ನಿಮಗೆ ಈ ತಿಳಿವಿನಿಂದ ಹೇಗೆನ್ನಿಸುತ್ತಿದೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಇದರಿಂದ ನಿಮ್ಮ ಅಹಂ ಅನ್ನು ಉತ್ತೇಜಿಸಲು ಬಿಡಬೇಡಿ. ಇದಕ್ಕಿಂತ ಅದ್ಭುತವಾದ ಗತಜೀವನವನ್ನು ಹೊಂದಿರುವವರು ಈಗ ಈ ಜಗತ್ತಿನಲ್ಲಿದ್ದಾರೆ. ನೀವು ಆಕಸ್ಮಿಕವಾಗಿ ನಿಮ್ಮ ಪೂರ್ವಜನ್ಮದ ಬಗ್ಗೆ ತಿಳಿದುಕೊಂಡಿರಿ. ಇನ್ನೊಬ್ಬರಿಗೆ ಅಡಚಣೆಯಾಗದಂತೆ ನೀವು ನಿಮ್ಮ ಜೀವನವನ್ನು ಪುನರ್ರಚಿಸಿಕೊಳ್ಳಬಹುದು. ಈಗ ನಾನು ಇನ್ನೊಂದು ರೋಮಾಂಚಕ ವಿಷಯವನ್ನು ಹೇಳುತ್ತೇನೆ ಕೇಳಿ. ನಾವೆಲ್ಲ ತಿಳಿದಿರುವಂತೆ ಕೃಪಾಚಾರ್ಯರು ಚಿರಂಜೀವಿಗಳು. ಅವರಿಗೆ ಸಾವಿಲ್ಲ. ನಾನು ಅವರನ್ನು ಖುದ್ದಾಗಿ ಭೇಟಿಯಾಗಿದ್ದೇನೆ. ಆರಂಭದ ಅಚ್ಚರಿಗಳ ನಂತರ ನಾವು ಅತ್ಯಂತ ಅದ್ಭುತವಾದ ಪ್ರಕಟಣೆಗಳಿಗೆ ಹೊಂದಿಕೊಂಡೆವು. ನಾನು ಮುಂಚೆಯೇ ಹೇಳಿರುವಂತೆ ಎಲ್ಲವನ್ನೂ ಮುದ್ರಿಸಲು ಸಾಧ್ಯವಿಲ್ಲ. ನನ್ನ ಗುರುವಿನ ಸೂಚನೆಗಳು ಮತ್ತು ದೈವೀ ನಿಯಮಗಳಿಗೆ ನಾನು ಬದ್ಧನಾಗಿದ್ದೇನೆ. ನನಗೀಗ ಅರ್ಥವಾಗಿದೆ. ಈ ಲೋಕದ ಮತ್ತು ಸೂಕ್ಷ್ಮ ಲೋಕದ ಎಷ್ಟೊಂದು ಚಟುವಟಿಕೆಗಳು ಎಂದೆಂದಿಗೂ ನಮಗೆ ಅಪರಿಚಿತವಾಗಿಯೇ ಉಳಿಯುತ್ತವೆ ಮತ್ತು ಮೇಲಿನ ಲೋಕಗಳ ದಿವ್ಯ ಜೀವಿಗಳು ಹೇಗೆ ಮಾನವ ಕುಲಕ್ಕೆ ನೆರವಾಗುತ್ತಿದ್ದಾರೆ ಎಂದು ಅಮರ ವಿವರಿಸತೊಡಗಿದರು. ನಾನು ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೆ. ಒಂದು ದಿನ ಋಷಿಗಳು ನನಗೆ ಶಾಲೆಯಿಂದ 2 ವಾರಗಳ ರಜೆ ಪಡೆದು ಕಬ್ಬನ್ ಪಾರ್ಕ್ಗೆ ಹೋಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಂತು ಕಾಯಲು ಸೂಚಿಸಿದರು. ನಾನು ಅಲ್ಲಿ ಹೋಗಿ ಕಾಯುತ್ತಾ ನಿಂತೆ. ಕೆಲವೇ ನಿಮಿಷಗಳಲ್ಲಿ ಕಾರಿನಲ್ಲಿ ಬಂದ ಆಂಗ್ಲನೊಬ್ಬ ನನ್ನ ಹೆಸರು ಕೇಳಿದ. ನಾನು ಹೇಳಿದೆ. ಆತ ನನ್ನನ್ನು ವಿಮಾನ ನಿಲ್ದಾಣಕ್ಕೆ ಕರೆದೊಯ್ದ. ಅಲ್ಲಿ ನಮಗಾಗಿ ಆತ ಒಂದು ವಿಶೇಷ ವಿಮಾನವನ್ನು ಏರ್ಪಾಟು ಮಾಡಿದ್ದ. ಅಲ್ಲಿಂದ ಆತ ನನ್ನನ್ನು ಕಲ್ಕತ್ತೆಗೆ ಮತ್ತು ಅಲ್ಲಿಂದ ಹಾಂಗ್ಕಾಂಗ್ಗೆ ಕರೆದೊಯ್ದ. ಹಾಂಗ್ಕಾಂಗ್ನಲ್ಲಿ ನನ್ನನ್ನು ಒಬ್ಬ ಚೀನೀ ವ್ಯಕ್ತಿಗೆ ಪರಿಚಯಿಸಿ ನನಗೆ ಈತ ನಿನ್ನನ್ನು ಮುಂದೆ ಕರೆದೊಯ್ದು ಮತ್ತೆ ಹಿಂದೆ ತಂದು ಬಿಡುತ್ತಾನೆ. ನಾನು ಇಲ್ಲಿಂದ ನಿನ್ನನ್ನು ವಾಪಸ್ಸು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ತಾನು ಸರಿಯಾಗಿ ಯಾವ ದಿನ ಬರುತ್ತೇನೆಂದು ತಿಳಿಸಿದ. ನಮ್ಮ ಊಟ ಮತ್ತು ವಿಶ್ರಾಂತಿ ಎಲ್ಲ ಮುಗಿದ ಮೇಲೆ ಆ ಚೀನಿಯ ನನ್ನನ್ನು ಬಂದರಿಗೆ ಕರೆದೊಯ್ದ.
ಮತ್ತು ಅಲ್ಲಿಂದ ನಾವು ಒಂದು ದೋಣಿಯಲ್ಲಿ ಕುಳಿತು ಸುಮಾರು 3 ತಾಸು ಪ್ರಯಾಣಿಸಿದೆವು. ನನ್ನನ್ನು ದಡದಲ್ಲಿ ಬಿಟ್ಟು ಆತ, ಇಲ್ಲಿಂದ ಇನ್ನೊಬ್ಬ ವ್ಯಕ್ತಿ ನಿನಗೆ ಜೊತೆಯಾಗುತ್ತಾನೆ ಮತ್ತು ವಾಪಸ್ಸು ತಂದು ಬಿಡುತ್ತಾನೆ. ನಾನು ಇಲ್ಲಿಂದ ನಿನ್ನನ್ನು ಹಿಂದೊಯ್ಯುತ್ತೇನೆ ಎಂದು ಹೇಳಿ ತಾನು ಬರುವ ದಿನ ಮತ್ತು ಸಮಯವನ್ನು ತಿಳಿಸಿದ. ದಡದಲ್ಲಿ ನನಗಾಗಿ ಕಾಯುತ್ತಿದ್ದ ವ್ಯಕ್ತಿಯೊಂದಿಗೆ ನಾನು ಕನಸಿನಲ್ಲೆಂಬಂತೆ ಹೆಜ್ಜೆ ಹಾಕುತ್ತಾ ನಡೆದೆ. ನಾವು ಸುಮಾರು 2 ದಿನ ನಡೆದು ಕೊನೆಗೆ ದಟ್ಟ ಮರಗಳು, ಪೊದೆಗಳು ತುಂಬಿದ್ದ ಕಣಿವೆಯೊಂದನ್ನು ತಲುಪಿದೆವು. ಅಲ್ಲಿ ಸುಂದರವಾದ ಪಕ್ಷಿಗಳಿದ್ದವು. ನಾವು ಕೆಲಕಾಲ ನಡೆದು ಒಂದು ದೊಡ್ಡ ಗುಹೆಯ ಬಳಿ ಬಂದೆವು. ಆ ಗುಹೆಯನ್ನು ಪ್ರವೇಶಿಸಿ ಇನ್ನೊಂದು ಬದಿಯಿಂದ ಹೊರಬಂದಾಗ ನನಗೆ ನನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಅಲ್ಲಿ ಬೃಹತ್ ಕಟ್ಟಡಗಳು, ಜನರು ಇದ್ದರು. ಬಾಗಿಲ ಬಳಿಯೇ ಒಬ್ಬ ಯುವಕ ನಮ್ಮನ್ನು ಮುಗುಳ್ನಗೆಯಿಂದ ಸ್ವಾಗತಿಸಿದ. ನಾವು ಬರುತ್ತಿರುವ ವಿಷಯ ಅವನಿಗೂ ತಿಳಿದಿತ್ತು. ನಮ್ಮನ್ನು ಒಂದು ಕಟ್ಟಡದೊಳಗೆ ಕರೆದೊಯ್ದ. ನಂತರ ನಾವು ಸ್ನಾನ ಮಾಡಿ, ಊಟ ಮಾಡಿ, ರಾತ್ರಿ ಮಲಗಿ ವಿಶ್ರಾಂತಿ ಪಡೆದೆವು. ಬೆಳಗ್ಗೆ ನನ್ನನ್ನು ಒಂದು ಸಭಾಂಗಣಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ 40ರ ಆಸುಪಾಸಿನಲ್ಲಿದ್ದ ಒಬ್ಬ ವ್ಯಕ್ತಿ ರಾಜಗಾಂಭೀರ್ಯದಿಂದ ಕುಳಿತಿದ್ದರು. ಅವರು ನನ್ನತ್ತ ಮುಗುಳ್ನಕ್ಕು ನನಗೆ ಕುಳಿತುಕೊಳ್ಳಲು ಸಂಜ್ಞೆ ಮಾಡಿದರು. ಅನಂತರ ಸಂಸ್ಕೃತದಲ್ಲಿ ಮಾತನಾಡತೊಡಗಿದರು. ನನಗೆ ಅದು ಅರ್ಥವಾಗದಿದ್ದರಿಂದ ನಾವು ಮಾನಸಿಕವಾಗಿ ಮಾತನಾಡತೊಡಗಿದೆವು. ಅವರೇ ಕೃಪಾಚಾರ್ಯ. ಅವರು ನನಗೆ ನಾನವರನ್ನು ಖುದ್ದಾಗಿ ಭೇಟಿಯಾಗಬೇಕಾದ ಅವಶ್ಯಕತೆಯನ್ನು ತಿಳಿಸಿ, ಮುಂದೆ ಬೆಂಗಳೂರಿನ ಸಮೀಪ ನಾನು ಕೈಗೆತ್ತಿಕೊಳ್ಳಬೇಕಾದ ಒಂದು ಯೋಜನೆ ಮತ್ತು ಅವರನ್ನು ಒಳಗೊಳ್ಳುವ ಅನೇಕ ಕಾರ್ಯಗಳ ಬಗ್ಗೆ ನನಗೆ ಕೂಲಂಕುಷವಾಗಿ ವಿವರಿಸಿದರು. ಅನಂತರ ಅವರು ನನ್ನನ್ನು ಅನೇಕ ಯುವಜನರು ಗುರುಕುಲ ಪದ್ಧತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದ ಸ್ಥಳಕ್ಕೆ ಕರೆದೊಯ್ದರು. ಅಂತಿಮವಾಗಿ ನನಗೆ ವಿದಾಯ ಹೇಳಿದರು. ಮರುದಿನ ನಾನು ನನ್ನ ಜೊತೆಗಾರನೊಂದಿಗೆ ಅಲ್ಲಿಂದ ಹೊರಟೆ. ನಾವು ಕಾಲ್ನಡಿಗೆಯಲ್ಲಿ ತೀರಕ್ಕೆ ಬಂದು ತಲುಪಿದೆವು. ಅಲ್ಲಿ ದೋಣಿಯೊಂದಿಗೆ ಚೀನೀಯ ನನಗಾಗಿ ಕಾಯುತ್ತಿದ್ದ. ಹಾಂಗ್ಕಾಂಗ್ನಲ್ಲಿ ಆಂಗ್ಲ ವ್ಯಕ್ತಿ ನನಗಾಗಿ ಎದುರು ನೋಡುತ್ತಿದ್ದ. ಸರಿಯಾಗಿ 2 ವಾರಗಳಲ್ಲಿ ನಾನು ಕಬ್ಬನ್ ಪಾರ್ಕ್ನ ಅದೇ ಜಾಗಕ್ಕೆ ಬಂದು ತಲುಪಿದ್ದೆ. ಅವರು ಮಾತು ನಿಲ್ಲಿಸಿದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಮೌನ ಆವರಿಸಿತು. ನಾನು ಅಮರರನ್ನು ಕೇಳಿದೆ, ಕೃಪಾಚಾರ್ಯರ ವಯಸ್ಸೆಷ್ಟು? ಅಮರ ಉತ್ತರಿಸಿದರು, 1000 ವರ್ಷಗಳು. ಅಧ್ಯಾಯ 3 ಮುಕ್ತಾಯ.